ಕಟ್ಟಡ ನಿರ್ಮಾಣದಲ್ಲಿ ಕೊಳಾಯಿ ಕೆಲಸಗಳು ಬಹಳ ಮುಖ್ಯ ಮತ್ತು ಜಾಗರೂಕವಾಗಿ ಮಾಡುವ ಕೆಲಸಗಳಲ್ಲಿ ಒಂದು. ಶೌಚಾಲಯದಲ್ಲಿ ಕೊಳಾಯಿ ಕೆಲಸಗಳು ಮಾಡುವಾಗ ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕು? ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಇದು ತಣ್ಣೀರಿನ ಮುಕ್ಕಾಲಿನ CPVC ಪೈಪ್. ಇದು ಓವರ್ ಹೆಡ್ ಟ್ಯಾಂಕ್ ನಿಂದ ನೇರವಾಗಿ ಶೌಚಾಲಯದ ಗೋಡೆ ಒಳಗೆ ಬಂದು ನಲ್ಲಿಗೆ ಒಂದು ಪಾಯಿಂಟ್, ವಾಲ್ ಮಿಕ್ಸರ್ಗೆ ಒಂದು ಪಾಯಿಂಟ್, ವಾಶ್ ಬೇಸಿನ್ಗೆ ಒಂದು ಪಾಯಿಂಟ್ ಮತ್ತು ಇಂಡಿಯನ್ ಕಮೋಡ್ಗೆ ಒಂದು ಪಾಯಿಂಟ್ ಅನ್ನು ಕೊಡಲಾಗಿದೆ. ಇನ್ನು ತಣ್ಣೀರಿನ ಪೈಪ್ ಅನ್ನ ಗೀಸರ್ಗೆ ಕನೆಕ್ಟ್ ಮಾಡಲು ಒಂದು ಪಾಯಿಂಟ್ ಇಲ್ಲಿ ಕೊಡಲಾಗಿದೆ. ನಂತರ ಗೀಸರ್ನ ಮುಖಾಂತರ ಬಿಸಿಯಾದ ನೀರು ಈ ಒಂದು ಪಾಯಿಂಟ್ಗೆ ಬರುತ್ತದೆ. ಇಲ್ಲಿಂದ ನೇರವಾಗಿ ಹರಿದು ವಾಲ್ ಮಿಕ್ಸರ್ ನ ಬಿಸಿ ನೀರಿನ ಪಾಯಿಂಟ್ ಗೆ ಕನೆಕ್ಟ್ ಮಾಡಲಾಗಿದೆ. ಇಲ್ಲಿಂದ ನಮಗೆ ಶವರ್ ಮತ್ತೆ ಸ್ಪೌಟ್ ಗೆ ಕನೆಕ್ಷನ್ ಕೊಡಲಾಗುತ್ತದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಇದು ಸೋಲಾರ್ ಹೀಟರ್ ನಿಂದ ನೇರವಾಗಿ ಪೈಪ್ ನಮಗೆ ಬಿಸಿಲಿದ್ದಾಗ ಇಲ್ಲಿ ಕೊಡುವ ರೆಗ್ಯುಲೇಟರ್ ನ ಬಳಸಿ ಗೀಸರ್ ನ ಬಂದ್ ಮಾಡಿ ಸೋಲಾರ್ ನಿಂದ ಬರುವ ಬಿಸಿ ನೀರನ್ನ ನೇರವಾಗಿ ಬಳಸಬಹುದು. ಈ ರೀತಿ ಒಂದು ಶೌಚಾಲಯಕ್ಕೆ ತಣ್ಣೀರು, ಗೀಸರ್ ನ ಬಿಸಿ ನೀರು ಮತ್ತು ಸೋಲಾರ್ ನ ಬಿಸಿ ನೀರನ್ನ ಪೂರೈಸುವುದು ಅತ್ಯಮೂಲ್ಯ. ಎರಡನೇದಾಗಿ ಬಳಸಿದ ನೀರನ್ನ ಯಾವುದೇ ಸೋರಿಕೆ ಇಲ್ಲದೆ ಹೊರ ಹಾಕುವುದು ಬಹಳ ಮುಖ್ಯ. ಇದಕ್ಕೆ ನಾವು ಸರಿಯಾದ ಇಳಿಜಾರನ್ನ ಒದಗಿಸಬೇಕಾಗುತ್ತದೆ. ಸ್ನಾನದ ನೀರನ್ನ ಹೊರ ಹಾಕಲು 2.5 ಇಂಚ್ PVC ಪೈಪ್ ಅನ್ನ ಕೊಡಬೇಕು. ಇನ್ನು ಕಮೋಡ್ ನಿಂದ ಹೊರ ಹೋಗುವ ಸೀವೇಜ್ ಅನ್ನ STP ಗೆ ಹರಿಸುವುದಕ್ಕೆ 4 ಇಂಚ್ PVC ಪೈಪ್ ಅನ್ನ ಈ ರೀತಿ ಸರಿಯಾದ ಇಳಿಜಾರಿನ ಮುಖಾಂತರ ಅಳವಡಿಸಬೇಕು. ಬಳಸಿದ ನೀರನ್ನ ಹೊರ ಹಾಕಲು ಪೈಪ್ ಗಳನ್ನ ಕೊಟ್ಟ ಮೇಲೆ ಆ ಒಂದು ಪೈಪ್ ಗೆ ಸರಿಯಾಗಿ ನೀರು ಹರಿಯಬೇಕಾದರೆ ನಾವು ಫ್ಲೋರಿಂಗ್ ನಲ್ಲಿ ಸೂಕ್ತವಾದ ಇಳಿಜಾರನ್ನ ಒದಗಿಸಬೇಕಾಗುತ್ತದೆ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಫ್ಲೋರಿಂಗ್ ನ ಮೇಲೆ ಬಿದ್ದ ನೀರು ಡ್ರೈನ್ ನ ಮುಖಾಂತರ ಹೊರ ಹೋಗಬೇಕು. ಈ ಒಂದು ಟೈಲ್ಸ್ ವರ್ಕ್ ನಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಅದು ಟೈಲ್ಸ್ ನ ಮಧ್ಯದ ಕೆಲಸ. ಗೋಡೆಗಳಿಗೆ ಹಾಕುವಾಗ ಟೈಲ್ಸ್ ಗೆ ಪೇಪರ್ ಜಾಯಿಂಟ್ ಅನ್ನು ಕೊಡಬೇಕು ಮತ್ತು ನೆಲಕ್ಕೆ ಅಳವಡಿಸುವಾಗ ನಾವು ಸ್ಪೇಸರ್ ಜಾಯಿಂಟ್ ಅನ್ನು ಕೊಡಬೇಕಾಗುತ್ತದೆ. ಈ ರೀತಿ ಕೊಟ್ಟಂತಹ ಗ್ಯಾಪ್ ನಲ್ಲಿ ನಾವು ಎಪಾಕ್ಸಿಯನ್ನ ಗ್ರೌಟ್ ಮಾಡಬೇಕಾಗುತ್ತದೆ. ಇದರಿಂದ ನಾವು ನೀರು ಸೋರಿಕೆ ಆಗುವುದನ್ನು ತಡೆಯಬಹುದು. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ವಾಟರ್ ಪ್ರೂಫಿಂಗ್ ಎಷ್ಟು ಮಹತ್ವವನ್ನು ಪಡೆದಿದೆ ಮತ್ತು ಆ ವಾಟರ್ ಪ್ರೂಫಿಂಗ್ ಅನ್ನ ಯಾವ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ, ಬಾತ್ರೂಮ್ಗಾಗಿರಲಿ ಟೆರೆಸ್ಗಾಗಿರಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮತ್ತೆ ಹೊರಗಡೆ ಹೋಗ್ತಕ್ಕಂಥ ಪ್ಲಂಬಿಂಗ್ ಪೈಪ್ಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡುವಲ್ಲಿ ನಾನು ಪ್ರಯತ್ನವನ್ನು ಪಡ್ತೀನಿ.